Hello students, welcome back. So this is the second video on numericals on AC. So in first video we have seen a few problems. So in second video ಒಳಗೆ ಮತ್ತೊಂದು 4 ಪ್ರಾಬ್ಲಮ್ ನೋಡೋಣ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಒಳಗೆ ಇದೇ ಟೈಪ್ ಅಥವಾ ಇವ 100% ಅಂತ. ಸೊ ಒಂದು ಪ್ರಾಬ್ಲಮ್ ಶೂರ್ ಇರ್ತದೆ. ಸೊ ಆದಷ್ಟು ಬಿಡ್ಬೇಡ್ರಿ. ಸೊ ಈಗ ಇವತ್ತಿನ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ವಂದ್ರೆ an inductor and bulb are connected in series to an AC source of 220 volt 50 hertz anta. So one inductor ada bulb ada. So bulb means there is resistance and inductance in AC circuit. So circuit ಒಳಗೆ ಒಂದು resistance ada ಆಮೇಲೆ ಒಂದು inductance ada. ಸೊ ಅದ್ರದ್ದು ವ್ಯಾಲ್ಯೂ ಕೊಟ್ಟಿಲ್ಲ. ಇದು ಆರ್, ಇಂಡಕ್ಟನ್ಸ್ ಎಲ್ ಅಂತ ತಗೋತಾರೆ. ಎ ಸಿ ಸೋರ್ಸ್ ಕೊಟ್ಟಾನ 220 ವೋಲ್ಟ್ 50 ಹರ್ಟ್ಸ್ ಅದ. ಎ ಕರೆಂಟ್ ಆಫ್ 11 ಆಂಪಿಯರ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಸೊ ಇದ್ರೊಳಗೆ ಕರೆಂಟ್ ಕೊಟ್ಟಾನ 11 ಆಂಪಿಯರ್ ಅಂತ ಹೇಳಿ. ಸೊ ಅಂದ್ರೆ ಇದು ಇಂಡೈರೆಕ್ಟ್ ಅದ. ಲಾಸ್ಟ್ ವಿಡಿಯೋ ಒಳಗೆ ನಾವು ಕರೆಂಟ್ ಕಂಡು ಹಿಡಿತಿದ್ವಿ, ಇಲ್ಲಿ ಕರೆಂಟ್ ಕೊಟ್ಟಾನ. The phase angle between voltage and current is 45. So phase angle ಕೊಟ್ಟಾನ. ಸೊ ಇದು ಯಾಕೆ ಕೊಟ್ಟಾನ ಅನ್ನೋದಕ್ಕೆ ಗೊತ್ತಾಗ್ತದೆ. ಇದರಿಂದ ನಮ್ದು ಪ್ರಾಬ್ಲಮ್ ಈಸಿ ಆಗ್ತದೆ. ಈಗ ಸೊ ಬರೇ ರೆಸಿಸ್ಟೆನ್ಸ್ ಅದ ಮತ್ತು ಇಂಡಕ್ಟನ್ಸ್ ಅದ. ಈಗ ನಾ ರೆಸಿಸ್ಟೆನ್ಸ್ ತಗೊಂಡೆ ಅಂತ ಹೇಳಿದ್ರೆ ವಿ ಡಿನೋಟ್ ಇಟ್ ಇನ್ ವೆಕ್ಟರ್ ಡಯಾಗ್ರಾಮ್ ಹಾರಿಜಾಂಟಲಿ. ಸೊ ಇದು ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಆರ್ ಅಂತ ಹೇಳಿ ತಗೋತಾನೆ. ಎಕ್ಸೆಲ್ ಮತ್ತು ಆರ್ ನಡು ಫೇಸ್ ಆಂಗಲ್ 90 ಡಿಗ್ರಿ ಇರ್ತದ. ಸೊ ಇಲ್ಲಿಂದ ಇದು 90, ಇದು ಸ್ವಲ್ಪ 90 ಡಿಗ್ರಿ, ಇದು ಎಕ್ಸೆಲ್ ಅಂತ ಅನ್ಬೋದು. ಸೊ ದಿಸ್ ಆಂಗಲ್ ಇಸ್ 90. ಆಮೇಲೆ ನೀವು ಹೈಪೋಟೆನಸ್ ಡ್ರಾ ಮಾಡಿದ್ರಿ ಅಂದ್ರೆ ಇಟ್ ಡಿನೋಟ್ಸ್ ಝೆಡ್. ಹೈಪೋಟೆನಸ್ ಡ್ರಾ ಮಾಡಿದ್ರಂದ್ರೆ ಇಟ್ ಡಿನೋಟ್ಸ್ ಝೆಡ್ ಆರ್ ವಿ ಅಂತ ಅನ್ಬೋದು. ಸೊ ಇದೇನದರ್ಲೆ this denotes Z ಅಥವಾ ಇದು EMF V. ಆಮೇಲೆ ರೆಸಿಸ್ಟೆನ್ಸ್ ಡೈರೆಕ್ಷನ್ ಒಳಗೆ ಕರೆಂಟ್ ಇರ್ತದೆ. ಅಂಡ್ ದಿಸ್ ಆಂಗಲ್ ಈಸ್ ಫೇಸ್. ಇದೆಷ್ಟು ಅಂತ ಕೊಟ್ಟಾನ್ರಿ 45 ಅಥವಾ 5/4. ಈಗ ಇದು ಫೇಸ್ ಆಂಗಲ್ ನೀವು ಕೊಟ್ಟಿದ್ದು ಅಬ್ಸರ್ವ್ ಮಾಡ್ರಿ. 45 ಡಿಗ್ರಿ ಅದ ಅಂದ್ಮೇಲೆ ಇನ್ನೊಂದು ರಿಮೈನಿಂಗ್ ಥರ್ಡ್ ಆಂಗಲ್ ಏನದ ಅದು 45. ಸೊ ಇದು 45 ಡಿಗ್ರಿ ಆಗ್ತದ್ರಿ. Means it is an isosceles right angled triangle. So from vector diagram ನೀವು ಏನು ಹೇಳ್ಬೋದು? From vector diagram, so you can say that XL is equal to R ಅಂತ. ಯಾಕಂದ್ರೆ 45 ಅದ. ಸೊ XL ಮತ್ತು R ಎರಡು ಏನಾಗ್ತಾವ್ರಿ ಈಕ್ವಲ್ ಆಗ್ತಾವೆ. ಸೊ ಅದ್ರ ಸಲುವಾಗಿ ನಾವು ಫೇಸ್ ಆಂಗಲ್ ಕೊಟ್ಟಾನ. ಸೊ ಈಗ ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಮಗಿಲ್ಲಿ ಐ ಕೊಟ್ಟಾನ. ಸೊ ಐ ತಗೊಂಡು ಏನ್ ಮಾಡೋಣ, ವಿಲ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಝೆಡ್. ಸೊ ಈಗ ನಂಗೆ ಐ ಕೊಟ್ಟಾನ್ರಿ. ಸೊ ಫಸ್ಟ್ ಸ್ಟೆಪ್ ತಗೊಂಡೆ ಅಂತ ಹೇಳಿರಿ. ಈಗ ಫಸ್ಟ್ ಸ್ಟೆಪ್ ಇಲ್ಲೇ ಬರೀತೇನೆ. ಕರೆಂಟ್ ಐ ಇಸ್ ಈಕ್ವಲ್ ಟು ವಿ ಬೈ ಝೆಡ್. ಸೊ ಇದರಿಂದ ನೀವು ಝೆಡ್ ಕಂಡು ಹಿಡಿಬಹುದು. So Z is equal to ಏನಾಗ್ತದೆ V by I. So V is 220. ಆಮೇಲೆ I is 11. ಡಿವೈಡ್ ಮಾಡಿದ್ರೆ you will get 20 ampere. 20 ohms Z ವ್ಯಾಲ್ಯೂ ಸಿಗ್ತದೆ. So Z is 20 ohms. ಈಗ ಸೆಕೆಂಡ್ ಸ್ಟೆಪ್ ಒಳಗೆ Z ಫಾರ್ಮುಲಾ ಅಪ್ಲೈ ಮಾಡೋಣ. ನಾವು ರೆಗ್ಯುಲರ್ ಪ್ರಾಬ್ಲಮ್ಸ್ ಒಳಗೆ ಏನು ಝೆಡ್ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ ಅದನ್ನು ಯೂಸ್ ಮಾಡೋಣ. ಸೊ ವಿ ಆರ್ ಹ್ಯಾವಿಂಗ್ ಝೆಡ್ ಇಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಇಂಪಿಡೆನ್ಸ್ ಝೆಡ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಅದ್ರ ವೆಕ್ಟರ್ ಡಯಾಗ್ರಾಮ್ ಏನು ಹೇಳ್ತದೆ, ಆರ್ ಇಸ್ ಈಕ್ವಲ್ ಟು ಎಕ್ಸೆಲ್ ಅಂತ ಹೇಳಿ. So this I can write it as root of XL square plus XL square, that is equal to root
of 2xl square. Simplify ಮಾಡಿದ್ರೆ I will get z is equal to root 2 into xl. root 2 into xl. ಈಗ xl ಕಂಡುಹಿಡಿದು ಅಂದ್ರೆ ನಮಗೆ l ಸಿಗ್ತದೆ. So xl is equal to z divided by root 2. Substitute ಮಾಡ್ರಿ. xl is 2 pi f into l. z ಅಂದ್ರೆ ಎಷ್ಟು ಬಂದಿತ್ತು ನಮಗೆ 220 by 11 ಅಂದ್ರೆ 20 divided by root 2. So if you simplify this, therefore 2 pi f into l is equal to 20 divided by root 2 ತಗೋತಾನೆ ಕ್ಯಾಲ್ಕುಲೇಟ್ ಮಾಡ್ತಾನೆ 20 divided by root 2 is 1.414414. So ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ 14.14 ಬರ್ತದೆ. So 14.14 you will get 2 pi f into l. ಈಗ f ತುಂಬ್ರಿ you will have the l. So ಇದ್ರ ಕೆಳಗೆ l ಕ್ಯಾಲ್ಕುಲೇಟ್ ಮಾಡ್ತಾನೆ. So you will have l is equal to, so l ಸಿಂಪ್ಲಿಫೈ ಮಾಡಿದ ಅಂತ ತಿಳಿರಿ, ಇಲ್ಲೇ ಸೈಡ್ ಕ್ಯಾಲ್ಕುಲೇಟ್ ಮಾಡ್ತಾನೆ. l is equal to 14.14 divided by 2 pi ಅಂದ್ರೆ 3.142 f ಎಷ್ಟು ಅದ ರೀ 50 ಅದ. ಸೊ ಕ್ಯಾಲ್ಕುಲೇಟ್ ಮಾಡ್ರಿ you will get the value of l. ಸೊ ಇದಕ್ಕೆ ಡಿವೈಡೆಡ್ ಬೈ 14.14 ಗೆ ಡಿವೈಡೆಡ್ ಬೈ 3.142 and ಮತ್ತೆ ಅದಕ್ಕೆ ಡಿವೈಡೆಡ್ ಬೈ 100 divided by 100. So you will get answer 0.045. So answer will be, you will get answer 0.045 Henry. 45 Henry. Clear adari? So this is first one. Next we will go for the next problem. Second thondu andre a resistance of or a resistor of 100 ohms and a pure inductor of 0.5 Henry and a capacitor are in series in a circuit containing AC source of 220 volt 50 hertz. So ಅಂದ್ರೆ ಇದರೊಳಗೆ ಮೂರು ಅದಾವ. ಸೊ ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡ್ತಾನೆ. ಸೊ 1 ಮಾರ್ಕ್ಸ್ ಇರ್ತದೆ. ಸೊ ರೆಸಿಸ್ಟೆನ್ಸ್ ಅದ, ಇಂಡಕ್ಟೆನ್ಸ್ ಅದ and even capacitance is there. So it is connected to an AC source. AC source ಗೆ connected ಅದ. Resistance is 100 ohms. Inductance 0.5 Henry. New capacitance C ಕಂಡುಹಿಡಿಯಬೇಕು. AC ತಗೊಂಡು ಅಂದ್ರೆ this is 200 volt, 50 hertz ಅಂತ ಕೊಟ್ಟಾನ. In the circuit, current leads voltage by 30 degree. Current is ahead ಅಂತಾನೆ, current ಮುಂದದ, voltage ಹಿಂದದ. ಸೊ ಈಗ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದ ನೆನಪಿತ್ತಂದ್ರೆ, ಸೊ I leads V ಅಂತ ಬಂತಂತೇಳಿ, I leads V ಅಂತಂದ್ರೆ XL will be less than XC. XL will be less than XC. ಸೊ ಇದ್ರದ್ದು ವೆಕ್ಟರ್ ಡಯಾಗ್ರಾಮ್ ತಗೊಂಡು ಅಂದ್ರೆ R will be in horizontal direction. ಇದು ನಂದು R ಡಿನೋಟ್ ಮಾಡ್ತದ R. XC minus XL ಇದು ಕಡೆ ನಂದು XC minus XL ಅಥವಾ XL minus XC ನೆಗೆಟಿವ್ ಬರ್ತದ. ಸೊ ಇದು XC minus XL ಯಾಕಂದ್ರೆ XC ಗ್ರೇಟರ್ ಅದ. This angle is 90. ಈಗ ಇದೇನ್ ಡಿನೋಟ್ ಮಾಡ್ತದ್ರಿ, hypotenuse will denote Z. hypotenuse ಏನದಲ್ಲ ಇದು Z ಡಿನೋಟ್ ಮಾಡ್ತದೆ. ಸೊ ದಿಸ್ ಡಿನೋಟ್ಸ್ Z. ಸೊ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತಾನೆ. R ದ ಡೈರೆಕ್ಷನ್ ಒಳಗೆ ಏನಿರ್ತದ ಕರೆಂಟ್,
Z ಡೈರೆಕ್ಷನ್ ಒಳಗ V ಇರ್ತದ. Z ಡೈರೆಕ್ಷನ್ ಒಳಗ V ಇರ್ತದ. So this angle is phase phi. This angle is phi. ನಮಗೆ C ಕಂಡುಹಿಡಿ ಅಂದಾನ. You are required to find C ಅಂದ್ರೆ indirectly XC. ಸೊ ಈಗ ಇದು ಡಯಾಗ್ರಾಮ್ ದಿಂದನೇ ಹೇಳ್ಬೋದು ನೀವು. tan ತಗೊಂಡ್ರ ಅಂತ ಹೇಳಿ tan phi is equal to opposite by adjacent ಅಂದ್ರೆ XC minus XL divided by R. So ಇದು ಸಾಲ್ವ್ ಮಾಡ್ರಿ. You will get the value of XC. XC ಸಿಕ್ತಂದ್ರೆ ಆಮೇಲೆ ನಾವು C ಕಂಡುಹಿಡಿಬಹುದು. ಸೊ ಬಿಡ್ಸೋಣ್ರಿ. ಸೊ ಫಸ್ಟ್ ಏನ್ ಕಂಡುಹಿಡಿಬೇಕು ಹೇಳ್ರಿ. ಫಸ್ಟ್ you are required to find now XL. So first step ಒಳಗೆ we will find XL. XL is equal to 2 pi f into L. So substitute ಮಾಡ್ತೇನೆ. 2 3.142 frequency ಎಷ್ಟದರಿ 50 into L ಎಷ್ಟದ 0.5 into 0.5. ಸೊ ಕ್ಯಾಲ್ಕುಲೇಟ್ ಮಾಡ್ರಿ. ನಾ ರೆಗ್ಯುಲರ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ, ಸ್ವಲ್ಪ ಫಾಸ್ಟ್ ಆಗ್ತದೆ. 0.5 into 2 is 1. So 3.142 into 50. So you'll get 157.1. 157.1 ohms ಅಂತ ಆಗ್ತದೆ ಫಸ್ಟ್. ಇಷ್ಟು ಕ್ಲಿಯರ್ ಅದ ರೀ. ಈಗ ಸೆಕೆಂಡ್ ಸ್ಟೆಪ್ ಒಳಗೆ tan phi ಯೂಸ್ ಮಾಡೋದು. tan phi ಯೂಸ್ ಮಾಡಿದ್ರಂದ್ರೆ you will get XC. ಸೊ ಸೆಕೆಂಡ್ ಸ್ಟೆಪ್ ತಗೋತೇನೆ. ಸೆಕೆಂಡ್ ಸ್ಟೆಪ್ ಒಳಗೆ XC ಕಂಡುಹಿಡೋಣ. ಸೊ ಇನ್ ಸೆಕೆಂಡ್ ಸ್ಟೆಪ್ tan phi is equal to XC minus XL divided by R. So 530 ಅಂತ ಕೊಟ್ಟಾನೆ. tan 30 is equal to XC. XL ಕಂಡುಹಿಡಿದು 157.1. ಆಮೇಲೆ R ಎಷ್ಟದ ರೀ. ರೆಸಿಸ್ಟೆನ್ಸ್ is 100 ಇತ್ತು. ಸೊ ಡಿವೈಡೆಡ್ ಬೈ 100. So tan 30 is 1 by root 3 into 100 is equal to XC minus 157.1. So it simplify ಮಾಡ್ರಿ. You will get value of XC. ಇದು ಸಿಂಪ್ಲಿಫೈ ಮಾಡಿದ್ದು ಅಂದ್ರೆ ನಮಗೆ ಯಾವ ಸಿಗ್ತದ್ರಿ. XC ಸಿಗ್ತದೆ. So we will calculate XC. So 100 divided by root 3. 100 divided by root 3. So you'll get 57.73 is equal to XC minus 157.1. So ಅದು ಈ ಕಡೆ ಬಂದ್ರೆ ಆಡ್ ಆಗ್ತಾರೆ. So XC is equal to 57.73 plus 157.1. So 57.73 plus 157.1. So you'll get 214.83 ohms. ಇದು ಸೆಕೆಂಡ್ ಸ್ಟೆಪ್. ಕ್ಲಿಯರ್ ಅದ. ಈಗ ಲಾಸ್ಟ್ ಸ್ಟೆಪ್ ಥರ್ಡ್ ಸ್ಟೆಪ್ ಒಳಗೆ XC ಫಾರ್ಮುಲಾ ಯೂಸ್ ಮಾಡ್ರಿ. XC is equal to 1 by 2 pi f into C. So f 50 ಅದ. XC ಕಂಡುಹಿಡಿದೇವೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get the value of C. ಸೊ ಈಗ ಲಾಸ್ಟ್ ಸ್ಟೆಪ್ ಒಳಗೆ ನಮಗೆ ಏನು ಸಿಗ್ತದ್ರಿ. C ವ್ಯಾಲ್ಯೂ ಸಿಗ್ತದೆ. ಸೊ ಈಗ ಈ ಕಡೆ ಕ್ಯಾಲ್ಕುಲೇಟರ್ ತೆಗಿತೇನೆ. ರೆಗ್ಯುಲರ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ ನಾನು. ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡಿದ ಅಂತ ತಿಳಿರಿ. ಸೊ ಹಿಯರ್ ಐ ವಿಲ್ ಹ್ಯಾವ್ C is equal to 1 by 2 pi f into XC. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 by 2 3.142 f ಎಷ್ಟದ ರೀ 50. XC ಕ್ಯಾಲ್ಕುಲೇಟ್ ಮಾಡ್ಯಾವ 214.83. So 1 divided by divide ಮಾಡ್ಕೋರಿ. You will have the answer. So simplify ಮಾಡ್ರಿ ಅಷ್ಟೊತ್ತು ನೋಡೋಣ.
ಸೊ ಸಿಂಪ್ಲಿಫೈ ಮಾಡ್ರಿ, ಎಷ್ಟು ಬರ್ತದೆ ನೋಡ್ರಿ ಆನ್ಸರ್. ಸೊ ಸಿಂಪ್ಲಿಫೈ ಮಾಡಿದ್ರೆ 1 divided by, so you'll have 1 divided by, into ಮಾಡ್ಕೋತೇನೆ 214.83 into 314.2 ಅಂದಂಗ, so you'll get 67499 67499.586. ಸೊ ಈಗ ಇದ್ರದ ರೆಸಿಪ್ರೋಕಲ್ ತಗೋತೇನೆ. ರೆಸಿಪ್ರೋಕಲ್ ತಗೊಂಡಂದ್ರೆ ಐ ಆಮ್ ಹ್ಯಾವಿಂಗ್ 0.40 ಬರ್ತಾವ, 148. ಸೊ C is equal to ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಅಂತ ಹೇಳಿ 336 ಅಂದ್ರೆ you'll have 14.8 microfarad. 14.8 microfarad. ಕ್ಲಿಯರ್ ಅದರಿ? ಇದು ಸೆಕೆಂಡ್ ಒನ್ ಅನ್ಕೋ. ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡ್ವಿ ಅಂದ್ರೆ, ಎ ಸೈನೋಸೋಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 285 volt is applied to a series LCR circuit of R5 ohms L28.5 C800. Find resonant frequency, impedance, current and power ಅಂತ ಕೇಳೋಣ. ಸೊ ಸಿಂಪಲ್ ಅದ, ಪೀಕ್ ವ್ಯಾಲ್ಯೂ ಕೊಟ್ಟಾನ, ಫಸ್ಟ್ ಡಯಾಗ್ರಾಮ್ ಹಾಕ್ರಿ, 1 ಮಾರ್ಕ್ಸ್ ಇರ್ತದ. ಸೊ 3 ಅದಾವ. ದೇರ್ ಈಸ್ ರೆಸಿಸ್ಟೆನ್ಸ್, inductance and capacitance connected in series to an AC source. So one AC source ಗೆ series ಒಳಗೆ connected ಅದ. Resistance is 5 ohms. This is 28.5 millihenry. 28.5 millihenry. ಆಮೇಲೆ ಇದು 800 microfarad ಅದ. ಪೀಕ್ ವ್ಯಾಲ್ಯೂ ಕೊಟ್ಟಾನ ಅಂದ್ರೆ ನಮಗೆ V0 ಕೊಟ್ಟಾನ. V0 is 285 volt. 285 volt. So find resonant frequency ಅಂತಾನ ಫಸ್ಟ್. So resonant frequency the formula, resonant frequency F0 is equal to 1 by 2 pi root of LC. ಸಬ್ಸ್ಟಿಟ್ಯೂಟ್ ಮಾಡ್ರಿ, ಯು ವಿಲ್ ಹ್ಯಾವ್ F0. ಸೊ ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ತೇನೆ. ಸೊ F0 ತಗೊಂಡ ಅಂತ ತಿಳಿರಿ. ಸೊ F0 is equal to 1 by 2 pi into root of L ಎಷ್ಟದ 28.5 into 10 raised to minus 3 ಮಿಲಿ ಹೆನ್ರಿ ಅದ. ಆಮೇಲೆ C ಎಷ್ಟದ ರೀ 800 into 10 raised to minus 6. So this is equal to 1 divided by 2 pi. 2 into 3.142 solve ಮಾಡಿರ್ತಾನೆ. 2 into 3.142 is 6.284 into root ಒಳಗೆ 800 into 28.5 ಮಾಡ್ತಾನೆ. ಸೊ 800 into 28.5. ಸೊ 22800 into 10 raised to minus 9. 10 raised to minus 9. ಸೊ ಇಲ್ಲಿ ನೋಡ್ರಿ, ರೂಟ್ ಒಳಗೆ ನೆಗೆಟಿವ್ ಅದ, ಆಮೇಲೆ ಆಡ್ ಅದ. ಸೊ ಇದು ಆಡ್ ಇತ್ತಂತ ತಿಳಿರಿ, ಯು ಕೆನಾಟ್ ಟೇಕ್ ರೂಟ್ ಡೈರೆಕ್ಟ್ಲಿ. ಸೊ ಇದು ನೆನ್ಪಿಡ್ಬೇಕ್ರೆ, ಸ್ಕ್ವೇರ್ ರೂಟ್ ಡೈರೆಕ್ಟ್ಲಿ ತಗೊಳಿಕ್ಕೆ ಬರುವುದಿಲ್ಲ. ಸೊ ಇದನ್ನ ನೀವು ಈವನ್ ಮಾಡ್ಕೋಬೇಕ ಅಂದ್ರೆ 1 0 ಕ್ಯಾನ್ಸಲ್ ಮಾಡ್ಕೋತೇನೆ. ಸೊ ಇಲ್ಲಿ ರೆಡ್ ಇಂಕ್ ದಿಂದ ಬರೀತೇನೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. -9 ಇದ್ದದ್ದು ನೀವು 10 ಅರ ಮಾಡ್ಕೋಬೇಕ ಅಥವಾ 8 ಅರ ಮಾಡ್ಕೋಬೇಕ, ಡೈರೆಕ್ಟ್ಲಿ ಬರುವುದಿಲ್ಲ. ಸೊ ಈಗ ಇಲ್ಲಿ ದಿಸ್ ಈಸ್ ಈಕ್ವಲ್ ಟು 1 divided by
6.284 into root of 10 ಇದಕ್ಕೆ ಕ್ಯಾನ್ಸಲ್ ಮಾಡ್ಕೋತೇನೆ. ಸೊ 2280 ಆಯ್ತು ಇದು ಇಂಟು 10⁻⁻9 ಇದೆ -8 ಆಗ್ತದೆ. ಈಗ ನೀವು ಸ್ಕ್ವೇರ್ ರೂಟ್ ತಗೋಬಹುದು, ಇದು ಮರಿಬಾರ್ದು, ಇಂಪಾರ್ಟೆಂಟ್. ಸೊ ಈವನ್ ನಂಬರ್ ಇದ್ದಾಗ ಅಷ್ಟೇ ನೀವು ಡೈರೆಕ್ಟ್ಲಿ ಸ್ಕ್ವೇರ್ ರೂಟ್ ತಗೋಬಹುದು. ಸೊ 6.284 ಇಂಟು square root of 2280 47.75 ಅಥವಾ 74 ಬರ್ತದೆ. 47.75 ಅಂತ ತಗೋತೇನೆ. 10⁻⁻8 ಇದೆ -4 ಆಗ್ತದೆ. ಕ್ಲಿಯರ್ ಅದರಿ? ಇದು ಇಂಪಾರ್ಟೆಂಟ್ ಸ್ಟೆಪ್. ಸೊ ಆಡ್ ಇತ್ತಂದ್ರೆ ಡೈರೆಕ್ಟ್ಲಿ ಯು ಕೆನಾಟ್ ಟೇಕ್ ರೂಟ್. ಈಗ ಇದು ಇಂಟು ಮಾಡಿ ಡಿವೈಡ್ ಮಾಡಿ ಇಡ್ತೇನೆ. ಸೊ 6.284 into 47.75 ಅದರ ರೆಸಿಪ್ರೋಕಲ್ ತಗೊಂಡಂದ್ರೆ ಐ ಆಮ್ ಹ್ಯಾವಿಂಗ್ 0.003333 ಇಂಟು 10⁻⁻4 ಮೇಲೆ ಬಂತಂದ್ರೆ +4 ಆಗುತ್ತೆ. ಆಮೇಲೆ 4 ಪಾಯಿಂಟ್ ಶಿಫ್ಟ್ ಮಾಡ್ರಿ, ಯು ವಿಲ್ ಗೆಟ್ 33.3 ಹರ್ಟ್ಸ್ ಅಂತ ಹೇಳಿ ಬರ್ತದೆ. 33.3 ಹರ್ಟ್ಸ್. ಕ್ಲಿಯರ್ ಅದರಿ? ಇದು ನಂದು ಫಸ್ಟ್ ರೆಸೋನೆಂಟ್ ಫ್ರೀಕ್ವೆನ್ಸಿ. ಸೆಕೆಂಡ್ ತಗೊಂಡು ಬಂದ್ರೆ ಸೆಕೆಂಡ್ ಏನ್ ಕೇಳ್ಯಾನ? ಇಂಪಿಡೆನ್ಸ್ ಕೇಳ್ಯಾನ. ಸೊ ಇಫ್ ಸರ್ಕಿಟ್ ಈಸ್ ಇನ್ ರೆಸೋನೆನ್ಸ್, at resonance XL is equal to XC ಆಗ್ತದೆ. So therefore Z will be equal to R. Directly ನೀವು ತಗೋಬಹುದು. Impedance will be equal to R. So R ಎಷ್ಟದರಿ? 5 ಅದ. So Z is equal to 5 ohms. Z is equal to 5 ohms. Third, current. ಸೊ RMS ಕೇಳೋಣ. ಸೊ ನಮಗೆ ಇಲ್ಲಿ V0 ಕೊಟ್ಟಾನ. ಸೊ ನಂಗೆ ಕರೆಂಟ್ ಫಸ್ಟ್ ಏನ್ ಸಿಗ್ತದ್ರಿ? I0 ಸಿಗ್ತದ. I0 is equal to V0 divided by Z. V0 is 285, Z is 5. Z is 5. So 285 divided by 5. So you will get 57 ampere. 57 ampere. ಇದು ಮ್ಯಾಕ್ಸಿಮಮ್ ಕರೆಂಟ್ ಆಯ್ತು. ಸೊ ಈಗ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಮತ್ತು ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡೋ ರಿಲೇಷನ್ ಗೊತ್ತದ. ಸೊ IRMS is equal to I0 divided by root 2. IRMS is equal to I0 divided by root 2. So 57 ಗೆ ಏನ್ ಮಾಡ್ರಿ? root 2 ದಿಂದ ಡಿವೈಡ್ ಮಾಡ್ರಿ, you will get root mean square value. So divided by root 2 ತಗೊಂಡ್ರೆ I am getting 40.3. So 40.3 units is ampere. Clear ಅದರಿ? ಸೊ ನಮಗೆ V0 ಕೊಟ್ಟಾನೆ. ಸೊ ಅದರಿಂದ I0 ಸಿಕ್ತು. I0 ದಿಂದ IRMS ಕಂಡಿಡದ. ಸೊ ಕ್ವಶನ್ ನೋಡಿದ್ರೆ ಹಿಂದೆ ಮತ್ತೊಂದು ಏನ್ ಕೇಳ್ಯಾನ? he has asked power. So power is given by formula. P is equal to power. Directly you can take I square R because phi is equal to 0. Resonance. As circuit is in resonance, phase phi is equal to 0. So power is I square R. So ಇಲ್ಲಿ I ಅಂದ್ರೆ you should use root mean square value. So 40.3 bracket square. ಆಮೇಲೆ ರೆಸಿಸ್ಟೆನ್ಸ್ R ಎಷ್ಟದರಿ? ಸೊ R ಎಷ್ಟು ಬಂದಿತ್ತು ನೋಡ್ರಿ? ಸೊ R is 5 ohms. ಸೊ ಇಂಟು 5 ಅಂತ ತಗೋರಿ. 40.3 square into 5. So into 5. Simplify ಮಾಡ್ರಿ, you will get power. So 40.3 into 5. So you will get 8120.
20.45 ವ್ಯಾಟ್ ಅಂತೇಳಿ ಬರ್ತದೆ. ಸೊ 0.45 ವ್ಯಾಟ್ ಅಂತೇಳಿ ಕ್ಲಿಯರ್ ಅದರಿ. ಸೊ ಇದು ಪ್ರಾಬ್ಲಮ್ ಅಂತ. ಸೊ ಸ್ವಲ್ಪ ನೋಡ್ಕೋರಿ, ಇದು ರೆಸೋನೆಂಟ್ ಫ್ರೀಕ್ವೆನ್ಸಿ, ಆಮೇಲೆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ, ಆಮೇಲೆ ಪವರ್ ಕೇಳಿದೆ. ಕ್ಲಿಯರ್ ಅದರಿ. ಲಾಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡ್ರೆ, ಎ ಸಿರೀಸ್ LCR circuit contains pure inductor of inductance 5 Henry, capacitor of capacitance 20 microfarad, and a resistor of resistance 40 ohms. Find resonant frequency, Q factor, impedance ಕೇಳೋಣ. ಸೊ ಎಕ್ಸ್ಟ್ರಾ ಅಂದ್ರೆ ಇದ್ರೊಳಗೆ ಯಾವ್ದಾದ್ರಿ ಕ್ಯೂ ಫ್ಯಾಕ್ಟರ್ ಅಂದಂಗೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡ್ಬೋದು, ಡ್ರಾ ಮಾಡ್ರಿ. ಸೊ ಡೈರೆಕ್ಟ್ ನಾ ರೆಸೋನೆಂಟ್ ಫ್ರೀಕ್ವೆನ್ಸಿ ತಗೋತೇನೆ. ಸೊ ರೆಸೋನೆಂಟ್ ಫ್ರೀಕ್ವೆನ್ಸಿ ತಗೋತೇನೆ ನಾನು. ಸೊ ಇದೇ ಲಾಸ್ಟ್ ಪ್ರಾಬ್ಲಮ್ ಒಳಗೆ ಬಿಡಿಸಿದ್ದು ರೆಸೋನೆಂಟ್ ಫ್ರೀಕ್ವೆನ್ಸಿ F0 is given by 1/2π√LC. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/2 into 3.142 into root of L into C. L ಎಷ್ಟು ಕೊಟ್ಟಾನ ನೋಡ್ರಿ, 5 ಹೆನ್ರಿ ಅದ, 5. ಆಮೇಲೆ ಕೆಪಾಸಿಟನ್ಸ್ 20 into 10⁻⁻6. ಸೊ ಸಿಂಪ್ಲಿಫೈ ಮಾಡಿದ್ರೆ 1 divided by 6.284 into root of 20 into 500, 100 ಅಂದ್ರೆ 20, ಇದು 10⁻⁻4 ಬರ್ತದೆ. ಕ್ಲಿಯರ್ ಅದರಿ. ಬಿಡಿಸಿ ನೋಡ್ರಿ ಬೇಕಾರೆ. 5 into 20 is 100, 20 ಕ್ಯಾನ್ಸಲ್ ಮಾಡ್ಕೊಂಡ. ಸೊ ಇದು ರೂಟ್ ತಗೊಂಡ್ರೆ -2 ಆಗ್ತದೆ. ಸೊ ಮೇಲ್ ಬರ್ತದೆ. ಸೊ ಐ ವಿಲ್ ಹ್ಯಾವ್ 1/6.284 into 10⁻². ಸೊ ಡಿವೈಡ್ ಮಾಡ್ಕೋತೇನೆ. I will have the answer 6.284 divide ಮಾಡ್ಕೊಂಡೆ ಅಂದ್ರೆ I will get 0.1591. ಆಮೇಲೆ ಇದು 10⁻² ಮೇಲೆ ತಗೊಂಡ್ರೆ +2. So frequency will get 15.91 units is hertz. So first resonant frequency. Second, he has asked Q factor. Q factor is given by, Q factor is omega naught L by R ಅಂತ ಹೇಳಿ ಬರ್ತದೆ. omega naught L by R. ಸೊ ಈ ಫಾರ್ಮುಲಾನು ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ತೋರಿಸ್ತೇನೆ ಸಿಂಪ್ಲಿಫೈ ಮಾಡಿ. ಒಮೆಗಾ ನಾಟ್ ಅಂದ್ರೆ ಇಟ್ ಈಸ್ 2πf0 into L by R. ಈಗ ಇಲ್ಲಿ ಮೇಲಿಂದ ಫಸ್ಟ್ ಒಳಗಿಂದ ಪ್ರಾಬ್ಲಮ್ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೇನೆ, ಅದ್ರಾಗಿಂದ ಫಾರ್ಮುಲಾ ನೀವು ತಗೊಂಡ್ರೆ 2πf0 is 1/√LC into L by R. ಸೊ ರೂಟ್ L ಮತ್ತು L ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಇನ್ನೊಂದು ಫಾರ್ಮುಲಾ ಬರ್ತದೆ 1/R ರೂಟ್ ಆಫ್ L by C ಅಂತ ಹೇಳಿ. ಸೊ ಈ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು, ಈಸಿ ಆಗ್ತದೆ. ಸೊ ಒಮೆಗಾ ನಾಟ್ L by R ಇದು ಯೂಸ್ ಮಾಡ್ಬೋದು, ಆರ್ ಎಲ್ಸ್ 1/R into ರೂಟ್ ಆಫ್ L by C. ಸೊ ಯಾಕಂದ್ರೆ ನಮಗೆ LCR ಡೈರೆಕ್ಟ್ ಅದ, ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡ್ತಾನೆ, ನಮಗೆ ಆನ್ಸರ್ ಈಸಿಲಿ ಬರ್ತದೆ. ಸೊ ಕ್ಯೂ ಫ್ಯಾಕ್ಟರ್ ಇಸ್ ಈಕ್ವಲ್ ಟು, ಸೊ ಕ್ಯೂ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ತಾನೆ. ಕ್ಯೂ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1/R. R ಎಷ್ಟು ಅದ ರೀ? ಸೊ ಪ್ರಾಬ್ಲಮ್ ಒಳಗೆ R ಎಷ್ಟು ಕೊಟ್ಟಿದ್ದ ಜಸ್ಟ್ ಚೆಕ್ ಮಾಡ್ರಿ. ಸೊ R 40 ohms ಅದ. ಸೊ R is 40. ರೂಟ್ ಆಫ್ L ಎಷ್ಟು ಅದ ನೋಡ್ರಿ. ಸೊ L 5, ಆಮೇಲೆ C 20 into 10⁻⁻6. 20 into 10⁻⁻6.
ಸೊ ಇದು ಸಿಂಪ್ಲಿಫೈ ಮಾಡ್ತೇನೆ. ಐ ವಿಲ್ ಗೆಟ್ ಕ್ವಾಲಿಟಿ ಫ್ಯಾಕ್ಟರ್ 40. ಸೊ ನೀವು ಡಿವೈಡ್ ಮಾಡ್ಕೋಬಹುದು ಅಥವಾ 520 ಕ್ಯಾನ್ಸಲ್ ಮಾಡ್ರೆ 1/4 ಅಂತ ಬರ್ತದೆ. ಹೆಂಗೂ ಮಾಡ್ರಿ ನಡೀತದೆ. ಸೊ ರೂಟ್ ಆಫ್ 520 ದಿಂದ ಡಿವೈಡ್ ಮಾಡ್ರೆ 5 divided by 20 will be equal to 0.25 into 10 raised to 6. ಇದು -6 ಮೇಲ್ ಬಂತಂದ್ರೆ +5. ಈಗ ರೂಟ್ ತಗೊಂಡ್ರೆ 0.25 ರೂಟ್ ತಗೋರಿ, you will get 0.5 into ಇದು 10 raised to 3 ಆಗ್ತದೆ divided by 40. ಸೊ ಸಿಂಪ್ಲಿಫೈ ಮಾಡ್ರಿ ಕ್ವಾಲಿಟಿ ಫ್ಯಾಕ್ಟರ್ ಸಿಗ್ತದೆ. 0.5 into 10 raised to 3 ಅಂದ್ರೆ 1000 ಇಂಟು ಮಾಡ್ರಿ divided by 40. ಸೊ you'll get 12.5 ಅಂತ ಬರ್ತದೆ. ಕ್ವಾಲಿಟಿ ಫ್ಯಾಕ್ಟರ್ you'll get 12.5. ಸೊ ಇದಕ್ಕೆ ಏನು ಯೂನಿಟ್ಸ್ ಇಲ್ಲ, ಜಸ್ಟ್ ಹಂಗ ಇಡೋದು, ಯೂನಿಟ್ಸ್ ಏನಿಲ್ಲ. ಸೊ ಇದು ಸೆಕೆಂಡ್. ಥರ್ಡ್ ಏನ್ ಕೇಳೇನೆ, ಇಂಪಿಡೆನ್ಸ್ ಅಟ್ ರೆಸೋನೆಂಟ್ ಕಂಡೀಷನ್ ಅಂತಾನೆ. ಸೊ ಸೆಕೆಂಡ್ ಆಯ್ತು, ಹ್ಯಾಸ್ ಆಸ್ಕ್ಡ್ ಇಂಪಿಡೆನ್ಸ್. ಸೊ ಲಾಸ್ಟ್ ಪ್ರಾಬ್ಲಮ್ ಒಳಗೆ ಹೇಳಿದ್ದೆ ಥರ್ಡ್, ಅಟ್ ರೆಸೋನೆನ್ಸ್ ಏನಾಗ್ತದ್ರಿ, XL is equal to XC. ಸೊ ರೆಸೋನೆನ್ಸ್ ಇದ್ದಾಗ XL is equal to XC ಅಂದ್ಮೇಲೆ Z will be directly equal to R. ಸೊ Z is equal to R. ಸೊ R ಎಷ್ಟದ ಇಲ್ಲೇ ಯೂಸ್ ಮಾಡಿರುವ 40. ಸೊ Z is equal to 40 ohms. ಕ್ಲಿಯರ್ ಅದರಿ? ಸೊ ಹೋಪ್ ನಿಮಗಿದು ಹೆಲ್ಪ್ ಆಗ್ತದೆ. ಸೊ ನಿಮ್ದೇನು ಫೀಡ್ಬ್ಯಾಕ್ ಅದ ಅಥವಾ ನಿಮ್ಗೆ ಏನು ಅನಿಸ್ತದೆ, ಸೊ ಪ್ಲೀಸ್ ಲೆಟ್ ಮೀ ನೋ ಇನ್ ದಿ ಕಮೆಂಟ್ ಬಾಕ್ಸ್. ಸೊ ಪ್ಲೀಸ್ ಶೇರ್ ವಿತ್ ಆಲ್ ಯುವರ್ ಫ್ರೆಂಡ್ಸ್ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆಲ್ಸೋ. ಸೊ ಮತ್ತೆ ಮುಂದಿನ ವಿಡಿಯೋ ಒಳಗೆ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕು ಇಂಪಾರ್ಟೆಂಟ್ ದಟ್ ಐ ವಿಲ್ ಬಿ ಬ್ರಿಂಗ್.